ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಟೆಲಿಜೆನ್ಸ್ ರಿಪೋರ್ಟ್, ವಿದೇಶಾಂಗ ಇಲಾಖೆ ಮತ್ತು ಗುಪ್ತಚರ ಇಲಾಖೆಯ ರಿಪೋರ್ಟ್ ಶಾಕಿಂಗ್ ಮಾಹಿತಿಯನ್ನು ತೆರೆದಿಟ್ಟಿದೆ. ಏನದು ಹಾಗಾದರೆ? ಒಬ್ಬರು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಬಹುದೊಡ್ಡ ಸೀಕ್ರೆಟ್ ತೆರೆದುಕೊಳ್ತಾ ವಿದೇಶಾಂಗ ಇಲಾಖೆ ಈ ಮುಖ್ಯಮಂತ್ರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ ಅಲ್ಲಿಗೆ ಹೋಗೋಕ್ಕೆ. ಅಂದರೆ ಯಾರನ್ನು ಮೀಟ್ ಆಗೋಕ್ಕೆ ಹೊರಟಿದ್ರು ಈ ಸಿ ಎಂ? ಹಾಗಾದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹೊರಟಿದ್ದು ಏನು? ಬಹಳ ಮಹತ್ವದ ಮತ್ತು ಆಘಾತಕಾರಿ ಮಾಹಿತಿ ಹೊರಗಡೆ ಬರ್ತಾ ಇದೆ. ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರು, ಇವತ್ತೆಲ್ಲ ಒಂದು ಸುದ್ದಿ ಆಗ್ತಿದೆ. ರೇವಂತ್ ರೆಡ್ಡಿಗೆ US ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ ಅಂತ ಅಲ್ವಾ? UK ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅಂದರೆ UK ಆಲ್ರೆಡಿ ಹೋಗಿದ್ದಾರೆ ಅವರು. ಅಲ್ಲಿಂದ ಅಮೆರಿಕ ಪ್ರಯಾಣ ಕೂಡ ಇತ್ತು ಅವ್ರದ್ದು. ಬೇರೆ ಬೇರೆ ಪ್ರತಿಷ್ಠಿತ ಯೂನಿವರ್ಸಿಟಿಗಳಿಗೆ ವಿಸಿಟ್ ಮಾಡಿ ಅಲ್ಲೇನೋ ಅಧ್ಯಯನ ಮಾಡೋಕೆ ಹೊರಟಿದ್ದೆ ನಾನು, ಎಜುಕೇಷನ್ ಪರ್ಪಸ್ ಅಷ್ಟೇ ಇತ್ತು ಅಂತ ರೇವಂತ್ ರೆಡ್ಡಿ ಇಡೀ ಕೈಪಡೆ ಮುಗಿಬಿದ್ದಿದೆ. ಅಮೆರಿಕಕ್ಕೆ ಹೋಗೋದನ್ನು ಅದು ಹೆಂಗೆ ತಡೆಯತ್ತೆ ಈ ಸರ್ಕಾರ? ಅದು ಹೆಂಗೆ ರೇವಂತ್ ರೆಡ್ಡಿನ ಕಟ್ಟಾಕಕ್ಕೆ ಸಾಧ್ಯ ಇವರು ಪೊಲಿಟಿಕಲಿ? ಇದು ಒಬ್ಬ ಮುಖ್ಯಮಂತ್ರಿಗಿರುವ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ತಿರುವಂಥ ರೀತಿ. ಒಕ್ಕೂಟ ವ್ಯವಸ್ಥೆಗೆ ಇವರು ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ತೆಲಂಗಾಣದ ಅಭಿವೃದ್ಧಿ ನೋಡಿ ಸಹಿಸೋಕ್ಕಾಗದೆ ಹಿಂಗೆ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರಲ್ಲ. UKಗೆ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, USಗೆ ಹೋಗೋಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದನ್ನು ಕ್ಲಿಯರ್ ಮಾಡಬೇಕು, ಕ್ಲಿಯರೆನ್ಸು ಅವ್ರ ಕಡೆಯಿಂದ ಬರಬೇಕು. ಬಟ್ ಇಂಟೆಲಿಜೆನ್ಸ್ ಸೋರ್ಸಸ್ಸು ಬಹಳ ಮಹತ್ವದ ಮಾಹಿತಿ ಕಲೆ ಹಾಕಿದೆ ಇದ್ರ ಬಗ್ಗೆ. ಆಲ್ರೆಡಿ UKಗೆ ರೀಚ್ ಆಗಿಬಿಟ್ಟಿದೆ ಅವರ ಡೆಲಿಗೇಷನ್, ಅಂದರೆ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ತಂಡ. ಅಲ್ಲಿ ಹೋದ್ಮೇಲೆ ಅಮೆರಿಕಕ್ಕೆ ಪರ್ಮಿಷನನ್ನು ಇದ್ದಕ್ಕಿದ್ದಂತೆ ಕೊಡೋಕ್ಕಾಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಡತ್ತೆ MEA. ಅಂದರೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಮೀಡಿಯಾಗಳೆಲ್ಲ ಕೇಳ್ತಾರೆ. MEAದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಪೋಕ್ಸ್ ಪರ್ಸನ್ ರಣಧೀರ್ ಜೈಸ್ವಾಲ್ ಪ್ರೆಸ್ ಬ್ರೀಫೇ ಮಾಡಿದ್ದಾರೆ ಇದ್ರ ಬಗ್ಗೆ, ಯಾಕೆ ಕೊಡಲಿಲ್ಲ ಅಂತ. ಪ್ರೋಗ್ರಾಮ್ ಪ್ರಪೋಸ್ಡ್, ರೇವಂತ್ ರೆಡ್ಡಿ ಯಾವುದನ್ನು ಅಟೆಂಡ್ ಮಾಡಬೇಕಿತ್ತಲ್ಲ ಆ ಒಂದು ಪ್ರೋಗ್ರಾಮು ಪರ್ಪಸ್ ಆಫ್ ವಿಸಿಟ್ಟು ಸರಿ ಇರಲಿಲ್ಲ ಅನ್ನೋದು ಇಂಟೆಲಿಜೆನ್ಸಲ್ಲಿ ಸಿಕ್ಕಿದೆ ಸರ್ಕಾರಕ್ಕೆ. ಪರ್ಟಿಕ್ಯುಲರ್ ಕೇಸಲ್ಲಿ ಅಪ್ರಾಪ್ರಿಯೇಟಾಗಿ ಇರಲಿಲ್ಲ. ಅಪ್ರಾಪ್ರಿಯೇಟ್ ಟು ದ ಆಫೀಸ್ ಹೆಲ್ಡ್, ಇಟ್ ಶುಡ್ ಬಿ ಅಪ್ರಾಪ್ರಿಯೇಟ್ ಟು ದ ಆಫೀಸ್ ಹೆಲ್ಡ್. ಅವರು ಏನು ಹುದ್ದೆ ನಿಭಾಯಿಸ್ತಿದ್ದಾರೋ ಅದಕ್ಕೆ ತಕ್ಕಂಥ ಕೆಲಸ ಮಾತ್ರ ಮಾಡಬೇಕಲ್ಲ. ಬಟ್ ಈ ಕೇಸಲ್ಲಿ that was not so in respect of the United States. ಹಾಗಾಗಿ ಕ್ಲಿಯರೆನ್ಸ್ ವಾಸ್ ಡಿನೈಡ್ ಅಂತ ಉತ್ತರ ಕೊಟ್ಟಿದ್ದಾರೆ. ಅಂದರೆ ರೇವಂತ್ ರೆಡ್ಡಿ ಅವರು ಏನು ಪ್ರಪೋಸ್ಡ್ ಪ್ರೋಗ್ರಾಮ್ ಇತ್ತಲ್ಲ ಅದು ಮಾನದಂಡಗಳನ್ನು ರೀಚ್ ಆಗ್ತಿರಲಿಲ್ಲ. ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕೋ ಅದು ಬಿಟ್ಟು ತುಂಬ ಪರ್ಸ್ನಲ್ ಇತ್ತ, ಇದು ತುಂಬ ಸೀಕ್ರೆಟ್ ಇತ್ತ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಷ್ಟು ಮಾತ್ರ ಹೇಳ್ತಿದೆ. ಬಟ್ ಒಬ್ಬ ಮುಖ್ಯಮಂತ್ರಿ ಅಂಥದ್ದು ಏನು ಮಾಡೋಕೆ ಹೊರಟಿದ್ರು ಅಮೆರಿಕದಲ್ಲಿ? ಹಾಗಾದರೆ ಯಾರನ್ನು ಭೇಟಿ ಆಗೋಕೆ ಹೊರಟಿದ್ರು? Let me say that the visit of chief ministers, as indeed of other dignitaries, are assessed by the Ministry of External Affairs in order to accord political clearance. The program proposed in such cases should be appropriate to the office held and the purpose of the visit. In this particular case, that was not so in respect of the United States, and therefore the clearance was denied, not given. Incidentally, let me also tell you that clearance was given for his visit to the United Kingdom. ಮೂಲಗಳ ಮಾಹಿತಿ ಪ್ರಕಾರ ಒಂದು ಕಡೆ JD ವ್ಯಾನ್ಸ್ ಮೀಟಿಂಗ್ ಇತ್ತು ಅಂತ ಮಾಹಿತಿ ಚರ್ಚೆ ಆಗ್ತಿರೋದು. ಮತ್ತು ಅದರ ಜೊತೆಗೆ ಜೊಹ್ರಾನ್ ಮಮ್ದಾನಿ, ನ್ಯೂಯಾರ್ಕ್ ಮೇಯರ್, ಇವರಿಬ್ಬರನ್ನ ಭೇಟಿ ಮಾಡುವಂಥ ಪ್ಲ್ಯಾನ್ ಇತ್ತು ಅಂತ ಮಾತ್ರ ಚರ್ಚೆ ಆಗ್ತಿದೆ. ಬಟ್ ಏನೇನು ಅಜೆಂಡಾ ಇತ್ತು ಅಲ್ಲಿ, ಯಾಕೆ ಅಮೆರಿಕಾಗೆ ಹೋಗೋದು ರೇವಂತ್ ರೆಡ್ಡಿ ಅವ್ರಿಗೆ ಈ ಹೊತ್ತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಯಾಕೆ ಕಾಂಗ್ರೆಸ್ ಎಷ್ಟು ಮುಗಿಬಿದ್ದಿದೆ? ರೇವಂತ್ ರೆಡ್ಡಿ ಸರ್ಕಾರ ಈಗ ಹೇಳ್ತಿರೋದು ಅದನ್ನೇ, ಈ ತೆಲಂಗಾಣ ಎಷ್ಟು ಚೆನ್ನಾಗಿ ಬೆಳೀತಿದೆ ಅನ್ನೋದನ್ನು ಕೇಂದ್ರ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅದಕ್ಕೆ ಸಪೋರ್ಟ್ ಕೊಡ್ತಿಲ್ಲ, ನಮಗೆ ನಮ್ಮ ಕಾಲು ಎಳೆಯೋಕೆ ನೋಡ್ತಿದೆ ಅಂತ. ನನ್ನ ಉದ್ದೇಶ ಇಷ್ಟೇ ಇದ್ದಿದ್ದು, ತೆಲಂಗಾಣಕ್ಕೆ, ಹೈದರಾಬಾದ್ಗೆ ಟಾಪ್ ಕ್ಲಾಸ್ ಯೂನಿವರ್ಸಿಟೀಸು, ಇಂಟರ್ನ್ಯಾಷನಲ್
ಯೂನಿವರ್ಸಿಟಿ ಟೈಅಪ್ ಮಾಡಿಸೋದಕ್ಕೆ, ನಮ್ಮದು ಎಜುಕೇಷನ್ ಮಾಡರ್ನ್ ಎಜುಕೇಷನ್ ಹಬ್ ಮಾಡಬೇಕು ಅಂತ ಹೊರಟಿದೆ, ಅಷ್ಟು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಇವರು ಟೀಮಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಹೋಗೋಕ್ಕೆ. ಅವ್ರ ಟೀಮ್ ಕಂಟಿನ್ಯೂ ಆಗ್ತಿದೆ ಅಮೆರಿಕಾಗೆ. ರೇವಂತ್ ರೆಡ್ಡಿ ಅವರ ಡೆಲಿಗೇಷನ್ ಏನು ಹೋಗಿದೆಯಲ್ಲ, ಅವ್ರು ಹೋಗಿ ಮಾತುಕತೆ ಯೂನಿವರ್ಸಿಟಿದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಹಾಗೆ ಇವರು ಎಜುಕೇಷನ್ ಪರ್ಪಸ್ನೇ ಕಟ್ ಮಾಡಬೇಕು ಅಂತಿದ್ದಿದ್ರೆ ಅವ್ರ ಟೀಮ್ಗೂ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಈ ಯೂನಿವರ್ಸಿಟಿ ಪ್ರಪೋಸ್ಡ್ ಪ್ರೋಗ್ರಾಮು ಯಶಸ್ವಿಯಾಗಿ ನಡೆಯುತ್ತೆ ರೇವಂತ್ ರೆಡ್ಡಿ ಅವ್ರದ್ದು, ಯಾಕಂದ್ರೆ ಅವ್ರ ಟೀಮ್ ಕಳಿಸ್ಕೊಡ್ತಿದ್ದಾರೆ, ಕಳಿಸ್ಕೊಡೋಕ್ಕೆ ಪರ್ಮಿಷನ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದೇ ಟೀಮಲ್ಲಿ ಹೋಗಿದ್ದಂತಹ ರೇವಂತ್ ರೆಡ್ಡಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರದ್ದು ಪರ್ಸ್ನಲ್ ವರ್ಕ್ ಬೇರೆ ಏನಿತ್ತು, ಪ್ರಪೋಸ್ಡ್ ಪ್ರೋಗ್ರಾಮ್ ಬೇರೆ ಏನೇನಿತ್ತು ಅನ್ನೋದೀಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಕಿಡಿ ಕಿಡಿ ಕೆಂಡವಾಗಿದೆ. ಈಗ ಅವಮಾನಿಸ್ತಿದ್ದೀರಿ ಒಬ್ಬ ಮುಖ್ಯಮಂತ್ರಿಯನ್ನ ಅಂತ. UK ಹೋಗಿದಾರಲ್ಲ, UK ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಗೊತ್ತಾ? UK ಪರ್ಮಿಷನ್ ಕೊಟ್ಟಿದೆ. ಇದೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ ಬಿಡಿ. ಇಂಥದ್ದು ನಡೀತಾ ಇರುತ್ತೆ. ಕಾಂಗ್ರೆಸ್ ನಾಯಕರು ವಿದೇಶಕ್ಕೆ ಹೋದಾಗ ಅನ್ನೋದೇ ಅಲ್ವಾ ಆರೋಪ ಕೇಳಿ ಬರ್ತಿರೋದು. ಈಗ BJP ಅದನ್ನು ಹೈಲೈಟ್ ಮಾಡಿ ತೋರಿಸ್ತಿದೆ. ಬಟ್ ಕೇಂದ್ರ ಸರ್ಕಾರ US ಸಂಬಂಧಪಟ್ಟಂತೆ ಇನ್ನೂ ಏನೋ ಒಂದು ಹಿಡಿದಿದೆ ಅಂತ ಆಯಿತು. ಯಾಕಂದರೆ UKಲಿ ಆಂಟಿ ಇಂಡಿಯಾ ಆಥರ್ಸ್ನೇ ಮೀಟ್ ಆಗಿದ್ದಾರೆ. ಯಾರು? ರೇವಂತ್ ರೆಡ್ಡಿ. ಯಾರನ್ನು ಭೇಟಿ ಆಗಿದ್ದಾರೆ? ಮಾಯಾ ಟೂಡೋರ್. ಇವರು ಆಕ್ಸ್ಫರ್ಡಲ್ಲಿ ಪ್ರೊಫೆಸರು. ಭಾರತದಲ್ಲಿ ವೈ ಇಂಡಿಯಾಸ್ ಡೆಮೋಕ್ರಸಿ ಈಸ್ ಡೈಯಿಂಗ್ ಇಂಥದ್ದೇ ಪುಸ್ತಕಗಳನ್ನು ಬರೆದಿರುವ ಅತ್ಯಂತ ಆಂಟಿ ಇಂಡಿಯಾ ಬರಹಗಾರ್ತಿ ಈ ಮಾಯಾ ಟೂಡೋರ್. ಈಕೆ ಜೊತೆಗೆ ಕಾಣಿಸ್ಕೊಂಡಿರೋದು, ಭೇಟಿ ಮಾಡಿ ಬಂದಿರೋದು. ಭಾರತದ ಪ್ರಜಾಪ್ರಭುತ್ವ ಸಾಯ್ತಿದೆ, ಯಾಕೆ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲುಗಾಡ್ತಿದೆ ಅಂತ ಭಾರತದ ವಿರುದ್ಧ ಸದಾ ಲೇಖನಿ ತೆಗೆಯುವಂತಹ ಮಾಯಾ, ಆಕೆಯನ್ನು ಭೇಟಿಯಾಗಿ ಬಂದಿರೋದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ ರೇವಂತ್ ರೆಡ್ಡಿ ಅವರ UK ವಿಸಿಟಲ್ಲಿ. UK ವಿಸಿಟ್ಗೆ ಅವಕಾಶ ಕೊಟ್ಟಿರೋ ವಿಸಿಟ್ ಇದು. ಅದಕ್ಕೂ ಮೀರಿದ ಯಾವ ಮೀಟಿಂಗು ಫಿಕ್ಸ್ ಆಗಿತ್ತು ಅಮೆರಿಕದಲ್ಲಿ ಹಾಗಾದರೆ ರೇವಂತ್ ರೆಡ್ಡಿ ಅವ್ರದ್ದು ಅನ್ನೋದು ಮಾತ್ರ ಈಗ ಹೊರಗಡೆ ಇಡಬೇಕಾಗತ್ತೆ ವಿದೇಶಾಂಗ ಇಲಾಖೆ. ಯಾಕಂದರೆ ದೇಶದ ಜನನೂ ತಿಳ್ಕೊಳ್ಬೇಕಲ್ಲ. UK ಕೊಟ್ಟಿದ್ದೀವಿ, ಬಟ್ US ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ದೇಶದಲ್ಲಿ ವಿದೇಶಿ ಟೂಲ್ ಕಿಟ್ಗಳ ಅಟ್ಟಹಾಸ ಮಿತಿ ಮೀರಿರುವಾಗ, ದೇಶದಲ್ಲಿ CJP AJP ಅಂದ್ಕೊಂಡು ದೇಶದ ವ್ಯವಸ್ಥೆ, ಇಲ್ಲಿನ ಯಾವುದೇ ಹೊಸ ಹೆಜ್ಜೆ ಇಟ್ಟರೂ ಕೂಡ ಅದನ್ನು ವಿರೋಧಿಸುವ, ದಂಗೆ ಎಬ್ಬಿಸುವ, ಜನ್ಜಿ ಹೆಸರಲ್ಲಿ ದೇಶವನ್ನು ತಲೆ ಕೆಳಗೆ ಮಾಡುವ, ಟುಕಡೆ ಮಾಡುವಂಥ ಕ್ಯಾಂಪ್ಗಳೆಲ್ಲ ಜಾಸ್ತಿ ಆಗಿರೋ ಹೊತ್ತಲ್ಲಿ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಆರೋಪ ಎದುರಿಸ್ತಿದೆಯಲ್ವಾ. ಇಂಥವರ ಬೆನ್ನಿಗೆ ನಿಂತು ದೇಶಕ್ಕೆ ಸಮಸ್ಯೆ ಮಾಡೋದಕ್ಕೇ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದೆ ಅಂತ. ಈ ಎಲ್ಲ ಆರೋಪಗಳ ನಡುವೆ ಅಮೆರಿಕದಲ್ಲಿ ಏನಂತಹ ಕೆಲಸ ಇತ್ತು ರೇವಂತ್ ರೆಡ್ಡಿ ಅವರಿಗೆ? ಪದೇ ಪದೇ ಕಾಡ್ತಿರುವ ಪ್ರಶ್ನೆ ಇದು. ಕಾದ್ ನೋಡೋಣ. ಇಷ್ಟೇ ಹೇಳಿರೋ ಸರ್ಕಾರ, ಕೇಂದ್ರ ಸರ್ಕಾರ, ಅಲ್ಲಿ ಏನೋ ನಡಿಬಾರದು ನಡೀತಿತ್ತು, ಅದಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಅಂತ ಇಷ್ಟೇ ತಿಳಿಸಿರೋರು. ಅದು ಯಾವುದದು ನಡಿಬಾರದ್ದು, ಏನು ಮಾಡೋಕ್ಕೆ ಹೊರಟಿದ್ರು ಅನ್ನೋದನ್ನು ತಿಳಿಸಿದ್ರೆ ತುಂಬ ಕ್ಲಾರಿಟಿ ಬರುತ್ತೆ. ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ನ BJP ಅವರು ಹೊರಗಿಡ್ತಿದ್ದಾರೆ ನೋಡಿ. ರೇವಂತ್ ರೆಡ್ಡಿ ಅವರು USA ಎಲ್ಲಿ ಉಳ್ಕೊಂಡಿದ್ರು, ಹಿಂದಿನ ಸಲ ಹೋದಾಗ ಏನೇನು ಮಾಡಿದ್ರು. ಫಸ್ಟ್ ವಿಸಿಟ್ ಅವ್ರು CM ಆದಮೇಲೆ ಅವರು ಸ್ವಂತ ಸಹೋದರ ಅನುಮೂಲ ಜಗದೀಶ್ ಜೊತೆ 1000 ಕೋಟಿ MOU ಸೈನ್ ಮಾಡಿಸ್ಕೊಂಬಂದಿದ್ರು ಶೆಲ್ ಕಂಪನಿದು. 2ನೇ ವಿಸಿಟ್ಗೆ ಹೋಗ್ತಾರೆ ರೇವಂತ್ ರೆಡ್ಡಿ ಅವರು. ದಾವೋಸಿಂದ USA ಹೋಗ್ತಾರೆ. ಯಾರೇ ಒಬ್ಬರು ಸಿಂಗಲ್ ಕಾಂಗ್ರೆಸ್ NRI ಸೆಲ್ ಮೆಂಬರ್ ಕೂಡ ಭೇಟಿಯಾಗಿದ್ದು ಫೋಟೋ ಬರಲ್ಲ. ನಾಟ್ ಇವನ್ ಅ ಸಿಂಗಲ್ ಪಿಕ್ಚರ್ ರಿಲೀಸ್ಡು. ಎಲ್ಲಿ ಉಳ್ಕೊಂಡಿದ್ರು ಅವರು 3 ದಿನ ಅಮೆರಿಕದಲ್ಲಿ? ಅಂದರೆ ಕಾಸ್ಟ್ಲಿ ಪ್ಲಾಜಾ ಹೋಟೆಲ್ ಇನ್ ನ್ಯೂಯಾರ್ಕ್. ಅಲ್ಲಿ ಏನು ಮಾಡಿದರು, ಯಾರನ್ನು ವಿಸಿಟ್ ಮಾಡಿದರು, ಏನು ಪರ್ಸ್ನಲ್ ಭೇಟಿಯಾಗಿತ್ತಾ, ದಾವೋಸಿಂದ ಅಲ್ಲಿಗೆ ಅಮೆರಿಕಾಗೆ ಹಾರಿದ್ದು ಯಾಕೆ ಅನ್ನೋದೆಲ್ಲ ಪ್ರಶ್ನೆಗಳು ಚರ್ಚೆ ಆಗ್ತಿತ್ತು. 3ನೇ ವಿಸಿಟ್ ನೋಡಿದ್ರೆ ಅವಕಾಶನೇ ಕೊಡ್ತಿಲ್ಲ ವಿದೇಶಾಂಗ ಇಲಾಖೆ. ಇನ್ಅಪ್ರಾಪ್ರಿಯೇಟ್ ವಿಸಿಟ್ ಅಂತ ಕಟ್ ಮಾಡ್ತಾರೆ. USA ಹೋಗದಂತೆ ತಡೆ ಹಿಡಿದಿದ್ದಾರೆ. ಸೊ ಅಂಥ ಬಿಸ್ನೆಸ್ ಏನು ನಡೆಸ್ತಿದ್ದಾರೆ ರೇವಂತ್ ರೆಡ್ಡಿ ಅವರು ಅಮೆರಿಕದಲ್ಲಿ ನೋಡಿ. ಸೋರಸ್ ಟೀಮ್ನ ಬ್ರಾಂಚಸ್ ಹೆಂಗೆ ವರ್ಕ್ ಆಗ್ತಿವೆ ಅನ್ನೋದಕ್ಕೆ ಕೆಲವೆಲ್ಲ ಉದಾಹರಣೆಗಳು ಚರ್ಚೆ ಆಗ್ತಿವೆ. ಯಾರ್ಯಾರನ್ನು ಭೇಟಿ ಮಾಡಿ ಬಂದಿದ್ದಾರಲ್ಲ ರೇವಂತ್ ರೆಡ್ಡಿ ಅವರು, ಫೈಸಲ್ ದೇವ್ಜಿ, ಮಾಯಾ ಟೂಡೋರ್, ಜೊಹ್ರಾನ್ ಮಂದಾನಿ ಇವರನ್ನು ಭೇಟಿ ಮಾಡೋದಿತ್ತು 3ನೇ ಅವರು, ನ್ಯೂಯಾರ್ಕ್ ಮೇಯರು, ಆಗಲಿಲ್ಲ. ಬಟ್ ಉಳಿದಿಬ್ಬರನ್ನು ಭೇಟಿ ಆಗಿದ್ದಾರೆ. ಸೊ ಸೋರಸ್ ಟೀಮ್ ಜೊತೆ ಸೇರಿಕೊಂಡು ಕಾಂಗ್ರೆಸ್ಸು ಭಾರತದಲ್ಲಿ ಏನು ಮಾಡೋಕೆ ಹೊರಟಿದೆ ಅನ್ನೋ ಪ್ರಶ್ನೆಯನ್ನು ಮತ್ತೆ BJPಗರು ಎತ್ತಿದ್ದಾರೆ.
ಯಾಕಂದರೆ ರಾಹುಲ್ ಗಾಂಧಿಯವರು ಸದ್ಯದಲ್ಲೇ ಮೋದಿ ಸರ್ಕಾರ ಬೀಳುತ್ತೆ, ಸದ್ಯದಲ್ಲೇ ನೀವು ಯಾರೂ ಹಿಸಿದಂಥ ಒಂದು ಬೆಳವಣಿಗೆ ದೇಶದಲ್ಲಾಗತ್ತೆ, PM ಆಗ್ತಾರೆ ನರೇಂದ್ರ ಮೋದಿ ಅಂತ ಹೇಳ್ತಾನೇ ಇರೋದಕ್ಕೂ ಈ ಡೆವಲಪ್ಮೆಂಟ್ಸ್ಗೂ ಒಂದಕ್ಕೊಂದು ಭಾರೀ ಲಿಂಕ್ ಇದೆಯಾ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಯಾಕೆ ಅಂಥದ್ದು ಏನು ಕಾರಣಕ್ಕೆ ರೇವಂತ್ ರೆಡ್ಡಿಗೆ ಅವಕಾಶ ಕೊಡಲಿಲ್ಲ MEA ಅನ್ನೋದು ಮಾತ್ರ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರೋ ವಿಚಾರ. ಈ ಘಟನೆ ನಡೀತಾ ಇದ್ದ ಹಾಗೆ ಬಿಜೆಪಿ ಕಾಂಗ್ರೆಸ್ಗೆ ಕುಟುಂಬ ಮೊದಲು, ಪಕ್ಷ ಎರಡನೇದು, ದೇಶ ಅತ್ಯಂತ ಕೊನೆಯ ಆಯ್ಕೆ. ಇವರು ದೇಶ ವಿರೋಧಕ್ಕೆ ಏನೇನು ಮಾಡಬೇಕೋ, ಆ್ಯಂಟಿ ಇಂಡಿಯಾಗೆ ಏನೇನು ಮಾಡಬೇಕೋ ಅದೆಲ್ಲವನ್ನೂ ಮಾಡಿ ಬರ್ತಾರೆ. ಸೊ ರೇವಂತ್ ರೆಡ್ಡಿ ಉದ್ದೇಶ ಬೇರೆಯದ್ದೇ ಆಗಿತ್ತು, ಅವರ ಕೆಲಸ ಅಲ್ಲಿ ಫಿಕ್ಸ್ ಆಗಿದ್ದು ಅಂತ BJP ಈಗ ಬಾಣವನ್ನು ಬಿಡ್ತಾ ಇದೆ. ಕಾದು ನೋಡೋಣ ವಿದೇಶಾಂಗ ಇಲಾಖೆಯಿಂದ ಇನ್ನೂ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.